ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರಲ್ಲಿ ಎಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರೇ, ನಾನು ಇವತ್ತು ನಿಮಗೆ ವಾಸ್ತು, ಹಾಗೆ ಮನೆಯಲ್ಲಿ ವಾಸ್ತು ದೋಷ ಇದ್ದರೆ, ಗ್ರಹ ದೋಷ ಇದ್ದರೆ, ಹಾಗೆ ಮನೆಯಲ್ಲಿ ಅಭಿವೃದ್ಧಿ ಆಕರ್ಷಣೆಗೆ ಏನು ಮಾಡಬೇಕು, ಹಾಗೆ ಆಫೀಸ್ ಇರ್ಬೋದು, ಯಾವುದೋ ಒಂದು ಆಫೀಸ್ ಇರ್ಬೋದು, ಜಲಾಕರ್ಷಣೆ ಆಗಬೇಕಲ್ವ, ಜಲಾಕರ್ಷಣೆ ಅಭಿವೃದ್ಧಿ ಆಗಬೇಕಲ್ಲ, ಆ ಆಕರ್ಷಣೆಗೆ, ಹಾಗೆ ಮನೆಗಳಲ್ಲೂ ಸಹ ಆಕರ್ಷಣೆಗೆ ನೀವು ಸಾಮಾನ್ಯವಾಗಿ ಸಾಕಷ್ಟು ನಾನಾ ರೀತಿಯ ಆಕರ್ಷಣೆ ಗಿಡಗಳೆಲ್ಲ ಅಥವಾ ನಿಮ್ಮದೇ ಆದ ಒಂದು ಕೆಲವೊಂದು ಇವುಗಳನ್ನು ಏನೋ ಈ ಶೃಂಗಾರ ಅಂತೀವಲ್ಲ, ನೋಡೋಕ್ಕೆ ಶೋ ಪ್ಲ್ಯಾಂಟ್ಸು, ಶೋ ಗಿಡಗಳೆಲ್ಲ, ಅಥವಾ ಆಕ್ವೇರಿಯಂ ಫಿಶ್ ಪಾಟು, ಆಕ್ವೇರಿಯಮ್ದು ಅಂದರೆ ಮೀನುಗಳ ಪಾಟು ಇತ್ಯಾದಿಗಳೆಲ್ಲ ನೀವು ಇಟ್ಟಿರ್ತೀರ ಮನೆಗಳಲ್ಲಿ ಅಲ್ವಾ. ಕೆಲವರೆಲ್ಲ ಇಟ್ಟಿರ್ತಾರೆ, ಅಥವಾ ನೀವು ನೋಡಿರ್ತೀರ ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಎಲ್ಲ ನೋಡಿರ್ತೀರ ಅಲ್ವಾ. ಆದರೆ ಇದು ಕೆಲವೊಂದು ಕಲ್ಲುಗಳ ಗಿಡ, ಕೆಲವೊಂದು ಕಲ್ಲುಗಳ ಗಿಡ. ಇದು ಪ್ಲಾಸ್ಟಿಕ್, ಫೈಬರು, ವುಡ್ಡು, ಆಮೇಲೆ ಸಿಮೆಂಟು ಅಥವಾ ಸಿರಾಮಿಕ್ ಕಲ್ಲುಗಳಿವು. ಇವೆಲ್ಲ ಕಲ್ಲುಗಳು ಸಿರಾಮಿಕ್ ಕಲ್ಲುಗಳು ಅಂತ ನಾವು ಕರಿತೀವಿ. ಸಿರಾಮಿಕ್ ಗ್ರಾನೈಟ್ ಅಲ್ಲ, ಇದು ಸಿರಾಮಿಕ್ ಕಲ್ಲುಗಳು ಅಂತ ಕರಿತೀವಿ. ಓಕೆಲಾ. ಈ ಸಿರಾಮಿಕ್ ಕಲ್ಲುಗಳ ಗಿಡ ಇಷ್ಟೇ ಅಲ್ಲ, ಗಣಪತಿ ಎಕ್ಕೆ ಗಿಡ, ಬಿಳಿಯ ಎಕ್ಕೆ ಗಿಡದ ಗಣಪತಿ, ಹಾಗೆ ಸಿರಾಮಿಕ್ ಕಲ್ಲುಗಳ ಪ್ಲ್ಯಾಂಟ್. ಇದಕ್ಕೆ ಕೆಲವೊಂದು ಯಂತ್ರ ಅಂದರೆ ಯಾವ ರೀತಿ ಅಂದರೆ, ಜೋಡಿ ಹಾತ್ತಿರುತ್ತೆ ನೋಡಿ, ಇದು ಜೋಡಿ 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 ನೀವು ಗೊತ್ತಿದೆ. ಜೋಡಿ ಲಾಸ್ಟ್ ಟೈಮ್ ನಾನು ಯಂತ್ರ ಬಡಿ ನೋಡಿ, ಕೆಳಗಡೆ ಯಂತ್ರ, ಇದು ಯಂತ್ರ ನೆನ್ಪಿಟ್ಕೊಳ್ಳಿ. ಇದೆಲ್ಲಪ್ಪ ಅಂದರೆ ತಾಮ್ರದ ತಗಡಲ್ಲಿ ಬರೆದು ಯಂತ್ರವನ್ನು, ಬೀಜಾಕ್ಷರ ಮಂತ್ರಗಳನ್ನು ತಾಮ್ರದ ತಗಡಲ್ಲಿ ಕೂರಿಸಿ ಅದ್ರ ಮೇಲೆ ಅದಕ್ಕೆ ಸುಮಾರು 150ಕ್ಕೂ ಹೆಚ್ಚು ಗಿಡಮೂಲಿಕೆಗಳು, ಹಾಗೆ ಕೆಲವೊಂದು ಗೋರಜನ, ಅರ್ಕಜ, ಆಮೇಲೆ ಕಸ್ತೂರಿ, ಆಮೇಲೆ ನಾನಾ ರೀತಿಯ ಗಿಡಮೂಲಿಕೆಗಳು, ಅಷ್ಟಾಶ್ವ, ಅಶ್ವಿನಿಗಂಧ ಎಲ್ಲ ಇದರೊಳಗೆ ತುಂಬಿದ್ದೀನಿ. ಯಾವುದರೊಳಗೆ? ಈ ಯಂತ್ರದ ಒಳಗೆ. ಇದು ಬಂದು ಜೋಡಿ ಆತು. ಓಕೆನಾ. ಈ ಜೋಡಿ ಆತ್ಗೆ ನಾನಾ ರೀತಿಯ ಗಿಡಮೂಲಿಕೆಗಳನ್ನು ತುಂಬಿ ಈ ರೀತಿ ಮಾಡಿರ್ತೀವಿ. ಇದು ವಾಸ್ತು ವೃಕ್ಷ ಇರುತ್ತೆ. ಈ ವಾಸ್ತು ವೃಕ್ಷಕ್ಕೆ ಇದಕ್ಕೆ ಏನು ಸಂಬಂಧ ಅಂತ ಕೇಳ್ಬೋದು ನೋಡಿ. ಒಂದು ವಾಸ್ತು ವೃಕ್ಷ, ಇದು ಜೋಡಿ ಆತು, ಆಮೇಲೆ ಶಿವಲಿಂಗಗಳು, ಸ್ಫಟಿಕದ ಶಿವಲಿಂಗಗಳು. ನಾನು ಲಾಸ್ಟ್ ಟೈಮ್ ನಿಮಗೆ ಈ ಸ್ಫಟಿಕದ ಶಿವಲಿಂಗಗಳ ಬಗ್ಗೆ ತೋರಿಸಿದ್ದೀನಿ. ನಾನು ನಿಮಗೆ ಲಾಸ್ಟ್ ಟೈಮ್ ವಿಡಿಯೋ ನೋಡಿದ್ದೀನಿ, ಸ್ಕ್ರೀನ್ ಮೇಲೆ ನೋಡ್ಬೋದು. ಸ್ಕ್ರೀನ್ ಮೇಲೆ ಹಿಂದ್ಗಡೆ ಸ್ಕ್ರೀನ್ ಮೇಲೆ ನಿಮಗೆ ಕಾಣುತ್ತೀವಲ್ಲ, ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೀನಿ, ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ. ಇವು ಎರಡು ಬಳಸಬೇಕು, ಒಂದು ಗಿಡ ಬಳಸಬೇಕು, ಈ 2 ಶಿವಲಿಂಗ ಅಥವಾ ಒಂದು ಶಿವಲಿಂಗ ಬಳಸಬೇಕು. ಒಂದಾದರೂ ಪರವಾಗಿಲ್ಲ, ಬಳಸ್ಬೇಕು ಶಿವಲಿಂಗ. ಆಮೇಲೆ ಒಂದು ಹಾತ್ ಜೋಡಿ ಇರುತ್ತಲ್ಲ, ಹಾತ್ ಜೋಡಿ ಒಂದಾದರೂ ಸರಿ, 2 ಆದರೂ ಸರಿ, ಹಾತ್ ಜೋಡಿಯಲ್ಲಿ ನೀವು ಬಳಸ್ಕೊಡ್ಬೇಕು. ಗೊತ್ತಾಯ್ತಲ್ಲ. ಆಮೇಲೆ ಗಣಪತಿ ವಿಗ್ರಹಗಳು ಒಂದಾದರೂ ಸರಿ, 2 ಆದರೂ ಸರಿ ನೀವು ಬಳಸ್ಕೋಬೇಕು. ಇವುಗಳೆಲ್ಲ ಏನು ಮಾಡಬೇಕು ಅಂದರೆ, ಇದ್ರ ಜೊತೆಗೆ ಮಣಿಗಳಿರುತ್ತೆ. ಏನು ಮಣಿಗಳಪ್ಪ ಅಂದರೆ, ನಾನು ಲಾಸ್ಟ್ ಟೈಮ್ ನಿಮಗೆ ರೇಡಿಯಂ ಮಣಿಗಳು ಸ್ಕ್ರೀನ್ ಮೇಲೆ ನೋಡ್ಬೋದು, ಹಿಂದ್ಗಡೆ ಸ್ಕ್ರೀನ್ ಮೇಲೆ ನೋಡ್ಬೋದು ನೋಡಿ. ಇವು ರೇಡಿಯಂ ಮಣಿಗಳಿವು, ಈ ರೇಡಿಯಂ ಶಿವಲಿಂಗ. ಇವುಗಳನ್ನೆಲ್ಲ ಬಳಸಿ ಒಂದು ಯಂತ್ರ, ಟೋಟಲಾಗಿ ಒಂದು ಯಂತ್ರ ಮಾಡ್ತಕ್ಕಂಥದ್ದು. ಏತಕ್ಕೆ? ಜರಾಕರ್ಷಣೆಗೆ, ದಾರಿದ್ರ್ಯ ನಿವಾರಣೆಗೆ, ರೋಗಗಳ ನಿವಾರಣೆಗೆ, ಮನಸ್ಸಿನಲ್ಲಿರ್ತಕ್ಕಂಥ ಮಾನಸಿಕ ಒತ್ತಡಗಳ ನಿವಾರಣೆಗೆ, ಬಹಳ ಮುಖ್ಯವಾಗಿ ಸೈಕಾಲಜಿಕಲಾಗಿ ನಾವು ಎಷ್ಟೋ ನೋವುಗಳನ್ನು, ಸಂಕಟಗಳನ್ನು, ಬಾಧೆಗಳನ್ನು ಅನುಭವಿಸ್ಕೊಂಡು ಬಂದಿರ್ತೀವಿ. ನಮಗೆ ನಾನಾ ರೀತಿಯ ಹಿಂಸೆಗಳು ಆಗಿರ್ತದೆ. ಅದು ಯಾರಿಂದ ಇರ್ಬೋದು, ಯಾವ್ಯಾವುದರಿಂದ ಇರ್ಬೋದು. ಕಣ್ಣಿಗೆ ಕಾಣದ ಎಷ್ಟೋ ಅತೀಂದ್ರಿಯ ದುಷ್ಟಶಕ್ತಿಗಳು ಇರ್ಬೋದು. ನೆಗೆಟಿವ್ ಎನರ್ಜಿಗಳು ಇರ್ಬೋದು, ಅವುಗಳ ಕಾಟ ಇರ್ಬೋದು. ಅವುಗಳಿಂದ ನಮಗೆ, ನಮ್ಮ ಮನೆಯಲ್ಲಿರೋರಿಗೆ, ನಮ್ಮ ಅಕ್ಕಪಕ್ಕ ಇರೋರಿಗೆ ರೋಗಗಳು ಬರುತ್ತೆ. ದಾರಿದ್ರ್ಯ ಗೊತ್ತಲ್ಲ, ಕರ್ಸ್ಕೊಬಿಡುತ್ತೆ.
ಅಪಶಕುನಗಳ ಕಾಟ, ದಾರಿದ್ರ್ಯ ಶಕ್ತಿಗಳ ಕಾಟ, ದುಷ್ಟಶಕ್ತಿಗಳ ಕಾಟ, ಇವುಗಳಿಂದ ನಮ್ಗೆ ಒಕ್ಕರ್ಸ್ಕೊಬಿಟ್ಟಾಗ ಇಡೀ ಮನೆಯಲ್ಲೇ ನರಕ ಆಗ್ಬಿಡುತ್ತೆ. ನಾವೆಲ್ಲೇ ಕೆಲಸ ಮಾಡೋಕ್ಕೆ ಹೋಗಲಿ, ಆಫೀಸ್ ಇರ್ಬೋದು, ಅಂಗಡಿ ಇರ್ಬೋದು, ಹೋಟೆಲ್ ಇರ್ಬೋದು, ಯಾವುದೋ ಹೊಲ ಗದ್ದೆ ತೋಟ, ಇಲ್ಲಿ ಯಾವುದೋ ಫ್ಯಾಕ್ಟ್ರಿ ಇರ್ಬೋದು, ಎಲ್ಲೇ ಇರಲಿ, ದೇವಸ್ಥಾನ ಮಠ ಎಲ್ಲೇ ಇರಲಿ, ನೆಗೆಟಿವ್, ಕತ್ತಲು, ಅಂಧಕಾರ, ದಾರಿದ್ರ್ಯ ಒಕ್ಕರ್ಸ್ಕೊಬಿಡ್ತು ಅಂತ ಇಟ್ಕೊಳ್ಳಿ. ದುಷ್ಟಶಕ್ತಿಗಳ ಕಾಟ ಅಂತೀವಲ್ಲ ಹಂಗೆ ಒಕ್ಕರ್ಸ್ಕೊಬಿಡ್ತು ಅಂದರೆ ಈ ನಮಗೆ ಶತ್ರುಗಳು ಜಾಸ್ತಿ ಆಗಿಬಿಡ್ತಾರೆ, ಸಾಲಗಾರರ ಕಾಟ ಜಾಸ್ತಿ ಆಗಿಬಿಡುತ್ತೆ, ದಾರಿದ್ರ್ಯ ಜಾಸ್ತಿ ಆಗಿಬಿಡುತ್ತೆ, ಒಕ್ಕರ್ಸ್ಕೊಬಿಡುತ್ತೆ. ದಾರಿದ್ರ್ಯ, ಸಾಲ, ರೋಗಗಳು, ಈ ಕಷ್ಟಗಳು ಒಕ್ಕರ್ಸ್ಕೊಬಿಡುತ್ತೆ. ಅದರಲ್ಲಿ ಮನೆಯಲ್ಲಿ ಅವ್ರಿಗೆ ಆಕ್ಸಿಡೆಂಟ್ಗಳಾಗ್ತಾ ಇರುತ್ತೆ, ಅವ್ರಿಗೆ ರೋಗಗಳು ಬರ್ತಾ ಇರುತ್ತೆ, ಇಲ್ಲೆಲ್ಲೆಲ್ಲೋ ಆಗ್ತಾ ಇರುತ್ತೆ. ನೀವೆಲ್ಲಿ ಬರ್ತೀರಾ 3 ಕಾಸು ಕಾಯಲ್ಲಿ ಹಿಡ್ಕೊಂಡು ಸಾಲವೆಲ್ಲ ಮಾಡಿ ಬಾಧೆ ಮಾಡಿ ಯಾವುದೋ ಒಡವೆ ಗಿಡವೆ ಆಡ ಇಟ್ಟು ಎಲ್ಲೋ 3 ಕಾಸು ಕೂಡಿಟ್ಟು ಎಲ್ಲೋ ಮಠಕ್ಕೋ ಎಲ್ಲೋ ಗುರುಗಳಿಗೋ ಎಲ್ಲೋ ಇನ್ಯಾರೋ ಮಂತ್ರವಾದಿಗಳಿಗೋ ಇನ್ಯಾರೋ ಗುರೂಜಿಗಳಿಗೆ ಹೋಗಿ ಕಷ್ಟ ಹೇಳ್ಕೊಂಡು ಅವ್ರೇನೋ 5,000ನೋ 10,000ನೋ 20,000ನೋ 25,000 ಲಕ್ಷನೋ ಎಷ್ಟೋ ಕೇಳ್ತಾರೆ. ಏನೋ ಒಂದು ತಾಯ್ತ ಮಾಡ್ಕೊಡ್ತೀನಿ, ಏನೋ ಒಂದು ಯಂತ್ರ ಮಾಡ್ಕೊಡ್ತೀನಿ, ಏನೋ ಒಂದು ಅದು ಮಾಡ್ಕೊಡ್ತೀನಿ, ಏನೋ ಒಂದು ಇದು ಮಾಡ್ಕೊಡ್ತೀನಿ, ನಿನಗೆಲ್ಲ ಹೋಗ್ಬಿಡುತ್ತೆ, ನೀನೆಲ್ಲ ಹೋಗ್ಬಿಡ್ತೀವ, ಉದ್ಧಾರ ಆಗ್ಬಿಡ್ತೀಯ. ಆಗಾಯಿತು, ಕೇವಲ 48 ಗಂಟೆ ಇವತ್ತು ಮಾಡಿಕೊಟ್ಬಿಟ್ರೆ ಇನ್ನೊಂದು 2 ಗಂಟೆ ಒಳಗೆ ನೀನು ಐಶ್ವರ್ಯವಂತರಾಗ್ಬಿಡ್ತೀಯ. ಇವಾಗ ಒಂದು ತಾಯ್ತ ಮಾಡಿಕೊಟ್ಬಿಟ್ರೆ ಇನ್ನು 1 ದಿನದೊಳಗೆ ನಿನಗೆ ಎಲ್ಲ ಸಾಲಗಳು ಬಗೆಹರಿದ್ಬಿಡುತ್ತೆ. 48 ಗಂಟೆನಲ್ಲೆಲ್ಲ 24 ಗಂಟೆನಲ್ಲೇ ರಾತ್ರಿ ಕಳೆದು ಬೆಳಗಾಗೋಷ್ಟೊಳಗೆ, ಏನೋ ರಾತ್ರಿ ನೀವು ಮಲ್ಕೊತೀರ, ಬೆಳಗಾಗೋದ್ರೊಳಗೆ ನೀವು ಸಾಲಗಳೆಲ್ಲ ನಿಮ್ಮದು ಬಗೆಹರಿದ್ಬಿಡುತ್ತೆ. ನಿಮ್ಮದು 1 ರೂಪಾಯಿ ಇರಲ್ಲ, ಕೋಟಿಗಟ್ಟಲೆ ಹಣ ಬಂದ್ಬಿಡ್ತಾನೆ, ನಿಮ್ಮ ಮನೆಗೆ ಲಕ್ಷ್ಮಿ ಬಂದ್ಬಿಡ್ತಾಳೆ, ಕುಬೇರ ಬಂದ್ಬಿಡ್ತಾನೆ, ರಾಶಿ ಬಂಗಾರ ದುಡ್ಡು ಬಂದ್ಬಿಡ್ತಾನೆ ನಿಮ್ಮ ಮನೆಗೆ ಅಂತ ನೋಡಿರ್ಬೇಕು ನೀವು. ಕೆಲವು ಟೈಟಲ್ಗಳಲ್ಲಿ ನೋಡಿದ್ರೆ ನಗಬೇಕೋ ಅಳಬೇಕೋ ಬಾಯಿ ಬಡ್ಕೋಬೇಕೋ ಗೊತ್ತಿಲ್ಲ, ಆ ಥರ ಟೈಟಲ್ಗಳಿರುತ್ತೆ ನೋಡ್ರಿ. ಹಂಗೆ ಯಾವುದೂ ಬರೋಲ್ಲ, ಅರ್ಥ ಮಾಡ್ಕೊಬಿಡಿ. ನೀವು ಹಣ ಬರೋ ಚೆನ್ನಾಗಿದ್ರೆ ಬರ್ಬೋದೇನೋ, ಇಲ್ಲ ಅನ್ನಲ್ಲ ನಾನು. ಅವ್ರು ಹೇಳಿದ್ರಲ್ಲೂ ಸತ್ಯ ಇರ್ಬೋದೇನೋ, ಇಲ್ಲ ಅನ್ನಲ್ಲ. ಆದರೆ ನಿಮ್ಮ ಟೈಮು ಇವಾಗಲೇ ಸರಿಯಿಲ್ಲ. ಸಾಲವೆಲ್ಲ ಮಾಡ್ಕೊಂಡು ಯಾರೋ ಗುರೂಜಿಗೋ ನಮ್ಮಂಥ ಗುರೂಜಿಗಳಿಗೆ ಯಾರೋ 500 ರೂಪಾಯಿ ಕೊಡೋಕೆ ಹೋಗ್ತೀರಾ, ಅದು ಎಲ್ಲಿಂದ ಬರುತ್ತೆ? ಸಾಲವೆಲ್ಲ ಮಾಡ್ಬೇಕು, ಇವಾಗ ಕಷ್ಟದಲ್ಲಿ ಸಿಗಾಕೊಂಡು ನರಳ್ತಾ ಇರ್ತೀರ ಅಲ್ವಾ? ನೋಡಿರಿ, ಯಾವಾಗಲೂ ನಮ್ಮಲ್ಲಿ ಹಣ ಇರುತ್ತೆ, ಅವಾಗ ಬುದ್ಧಿ ಇರಲ್ಲ. ಐಶ್ವರ್ಯ ಇರುತ್ತೆ, ಅವಾಗ ಬುದ್ಧಿ ಇರಲ್ಲ. ಎಲ್ಲ ಸುಖಗಳು ಇರುತ್ತೆ, ಅವಾಗ ಬುದ್ಧಿ ಇರಲ್ಲ. ಎಲ್ಲರೂ ನಮಗೆ ಒಟ್ಟಿಗೆ ಇರ್ತಾರೆ, ಅವಾಗ ಬುದ್ಧಿ ಇರಲ್ಲ. ಅಹಂಕಾರ ಅನ್ನೋದು ನಮ್ಮ ಅಭಿವೃದ್ಧಿ ಜೊತೆಗೆ ಬರುತ್ತೆ. ನಾವು ಎಷ್ಟು ಬೆಳಿತೀವಿ, ಎಷ್ಟು ಐಶ್ವರ್ಯ ಇರುತ್ತೆ, ಅದ್ರ ಜೊತೆಯಲ್ಲೇ ಅಹಂಕಾರನೂ ಬರುತ್ತೆ. ಅದಕ್ಕೆ ನಾವು ಆ ಟೈಮಲ್ಲಿ ಹುಷಾರಾಗಿರಬೇಕು. ಅಹಂಕಾರವನ್ನು ನಾವು ಗುರುತಿಸ್ಬೇಕು, ಅದನ್ನು ಮಟ್ಟ ಹಾಕಬೇಕು, ನಾವು ಬೆಳಿಬೇಕು. ಅದನ್ನು ಮಟ್ಟ ಹಾಕಲಿಲ್ಲ ಅಂದರೆ ಅಹಂಕಾರನ ಅದು ನಮ್ಮ ಸುತ್ತಲೂ ಇರೋ ಪಾಪಸ್ಗಳ್ಳಿ, ಕಾಂಗ್ರೆಸ್ ಗಿಡ, ಹುಳ ಕಡ್ಡಿ, ಕಳೆ ಥರ ನಮ್ಮನ್ನು ತಿಂದಾಗ್ಬಿಡುತ್ತೆ. ಈ ಬೆಳೆನ ಹೊಲ ಗದ್ದೆಗಳಲ್ಲಿ ಬೆಳೆಗಳು ನೋಡ್ರಿ, ತೋಟಗಳಲ್ಲಿ ಗಿಡಗಳ ಪಕ್ಕದಲ್ಲಿ ಬೇಜಾನು ಹುಲ್ಲು ಬರ್ತದೆ. ಎಷ್ಟನ ಕೀಳ್ರಿ ಮತ್ತೆ ಹುಲ್ಲು ಬರುತ್ತೆ. ಗಿಡಗಳಿಗೆ ಕೆಲಸಬಾರ್ದು ಗಿಡಗಳೆಲ್ಲ ರೋಡ್ ಸೈಡ್ಗಳಲ್ಲಿ ಬೆಳೀತದೆ. ಅದೇ ಆಪಲ್ ಗಿಡಗಳು ಬೆಳೆಯಲ್ಲ, ಖರ್ಜೂರ ಗಿಡಗಳು ಬೆಳೆಯಲ್ಲ, ಅದೇ ದ್ರಾಕ್ಷಿ ಗಿಡಗಳು ಬೆಳೆಯಲ್ಲ, ಅದೇ ಭತ್ತ ರಾಗಿ ಬೆಳೆಯಲ್ಲ, ಗೋಧಿ ಬೆಳೆಯಲ್ಲ. ಈ ಕೆಲಸಕ್ಕೆ ಬಾರ್ದೆಲ್ಲ ಬೆಳೀತಾವೆ ನೋಡ್ರಿ ರೋಡ್ ಸೈಡ್ಗಳೆಲ್ಲ. ಅವಾಗ ಯಾರು ಗೊಬ್ಬರ ಹಾಕಲ್ಲ, ಉಳುಮೆ ಮಾಡಲ್ಲ. ಹಾಗೆ ನಮ್ಮ ಅಕ್ಕಪಕ್ಕ ಬರೀ ದರಿದ್ರರೇ ಉಟ್ಕೊಬಿಡ್ತಾರೆ, ದುಷ್ಟರೇ ಉಟ್ಕೊಬಿಡ್ತಾರೆ, ಪಾಪಿಗಳೇ ಉಟ್ಕೊಬಿಡ್ತಾರೆ, ಅಯಾಗ್ರೆ ಉಟ್ಕೊಬಿಡ್ತಾರೆ, ನಮಗೆ ಕಾಟ ಕೊಡ್ತಾರೆ ಅಲ್ವಾ? ಅದರಿಂದ ಮುಕ್ತಿ ಹಾಗೆ ನೋಡ್ರಪ್ಪ. ನಾನು ಹೇಳ್ತೀನಿ ಕೇಳಿ, ಇವೆಲ್ಲ ಭಾಳ ಚೀಪಾಗಿ ಸಿಗ್ತಾವೆ ವಸ್ತುಗಳು, ಏನೋ ತುಂಬ ಕಷ್ಟ ಇಲ್ಲ. ಆದರೆ ಇದಕ್ಕೆ ಮಂತ್ರ ದೀಕ್ಷೆ ಆಗಬೇಕು. ನೆನಪಿಟ್ಕೊಳ್ಳಿ, ನೀವೆಲ್ಲ ದುಡ್ಡು ಕೊಟ್ಟರೆ ತಗೊಳ್ಬಲ್ದೆ ಮನೆ ಮೇಲೆ ಟೇಬಲ್ ಮೇಲೆ ಇಟ್ಟೆ, ಅಲ್ಲಿಟ್ಟೆ, ಶೋಕೇಶಲ್ಲಿ ಇಲ್ಲಿಟ್ಟೆ ಅಂದರೆ ಆಗೋದಿಲ್ಲ. ಅದು ಬರೀ ವಸ್ತುವೇ. ಬೆಲೆ ಏನೋ ನೀವು ಹೇಳಿದ್ರೆ ಮೊದಲೇ ಇದಕ್ಕೆ ಇಷ್ಟು ಬೆಲೆ ಕೊಟ್ಟೆ ತೊಗೊಂಡು ಬಂದೆ ಅಂತ, ಅಷ್ಟೇ. ಅದು ಹಂಗಲ್ಲ. ಅದಕ್ಕೆ ಮಂತ್ರ ದೀಕ್ಷೆ ಆಗಬೇಕು, ಇದಕ್ಕೆ ಯಂತ್ರ ಬರಿಬೇಕು, ಮಂತ್ರ ದೀಕ್ಷೆ ಆಗಬೇಕು. ಅದಕ್ಕೆ ಕಲ್ಲುಗಳು ಹೇಳಿದ್ನಲ್ಲ ನೋಡಿ, ಈ ಥರ ಶಿವಲಿಂಗಗಳು ಏನೋ ಒಂದು ಇರುತ್ತೆ, ಇವೆಲ್ಲ ಮಂತ್ರ ದೀಕ್ಷೆ ಆಗಬೇಕು, ಪೂಜೆ ಮಾಡಬೇಕು. ಬರೀ ಹಣ ಕೊಟ್ಟು ತಂದುಬಿಟ್ಟೆ, ಅಲ್ಲಿ ಜೋಡಿ ಹತ್ತು ಸಿಕ್ತು, 500 ರೂಪಾಯಿ ಸಿಕ್ತು, 600 ರೂಪಾಯಿ ಸಿಕ್ತು, 1000 ರೂಪಾಯಿ ಸಿಕ್ತು, ನನ್ನ ಹತ್ರ ಜೋಡಿ ಆಯ್ತು, ತಂದ್ಬಿಟ್ಟೆ ಜೋಡಿ ಆಯ್ತು ಅಂತ ಅಂದ್ಬಿಟ್ಟು ಮನೇಲಿ ಇಕ್ಕೊಬಿಟ್ಟು ಜೋಬಲ್ಲಿ ಇಕ್ಕೊಬಿಟ್ರೆ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ. ಹಾಗೆ ನೋಡಿ, ಗಣಪತಿ ತಂದೆ, ಆಯ್ತು ಇಕ್ಕೊಂಡು ಪೂಜೆ ಮಾಡ್ತೀನಿ ಅಂದರೆ ಮಾಡಿ. ನಿಮ್ಮಲ್ಲಿ ಭಕ್ತಿ ಇದ್ದರೆ, ತಾಕತ್ತಿದ್ರೆ ಆಗುತ್ತೆ. ನಿಮಗೆ ಯಾರೇ ಗುರುಗಳ ಸಹಾಯ ಬೇಕಾಗಿಲ್ಲ, ನಮ್ಮಂಥವ್ರ ಸಹಾಯ ಬೇಕಾಗಿಲ್ಲ, ಯಾರ್ದು ಬೇಕಾಗಿಲ್ಲ. ಈ ಥರ ಗಣಪತಿ ತಂದುಬಿಡಿ. ನಿಮ್ಮಲ್ಲಿ ಒಳ್ಳೆ ಭಕ್ತಿ, ಒಳ್ಳೆ ಸಾಧನೆ ಮಾಡೋ ಶಕ್ತಿ ಇದ್ದರೆ ಖಂಡಿತ ನಿಮ್ಗೆ ಅಲ್ಲಿ 1 ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ. ನೀವು ಕೂತ್ಕೊಂಡ ಕಡೆನೇ ಭಗವಂತ ಬರ್ತಾನೆ, ಆಶೀರ್ವಾದ ಇರುತ್ತೆ, ನಿಮ್ಮಲ್ಲೇ ಇರ್ತಾನೆ ಭಗವಂತ, ನಿಮ್ಮಲ್ಲೇ ಒಳ್ಳೆ ಶಕ್ತಿಗಳಿರುತ್ತೆ ಅಲ್ವಾ? ನೀವು ಇಲ್ಲಪ್ಪ ನಮ್ಗೆ ಆಗೋದಿಲ್ಲ, ಒಬ್ಬರೇ ಕೂತ್ಕೊಂಡು ಮಾಡೋಕ್ಕಿದ್ದಲ್ಲ, ಆಗೋ ಕೆಲಸ ಅಲ್ಲ, ನಮಗೆ ಬೇರೆ ಕೆಲಸಗಳಿರುತ್ತೆ, ಆಗಲ್ಲ ಗುರುಜಿ ಏನೋ ಒಂದು ಮಾಡ್ಕೊಡಿ ಅಂದರೆ, ಯಾರೋ ನಿಮ್ಮ ಅಕ್ಕಪಕ್ಕ ದೇವಸ್ಥಾನಗಳಿದೆ,
ನಿಮ್ಮ ಅಕ್ಕಪಕ್ಕ ಮಠಗಳಿದೆ, ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲೇ ಪಾಪ ಅದೇ ಕೆಲಸ ಗುರುಗಳಿದ್ದಾರೆ, ಏನೇನೋ ಮಾಡೋರು, ತಾಯಿ ಯಂತ್ರ ಮಾಡೋರು. ಅಂಥ ಒಳ್ಳೆಯ ಗುರುಗಳ ಹತ್ರ ಹೋಗಿ, ಒಳ್ಳೆಯ ಗುರುಗಳ ಹತ್ರ ಹೋಗಿ ಏನೋ ಒಂದು ಮಂತ್ರ ಮಾಡಿಕೊಡಿ, ಹೀಗೆ ಮಾಡಿಕೊಡಿ ಅನ್ನಿ ನಾನು ವೀಡಿಯೋ ತೋರಿಸಿ ಗುರುಗಳು ಹೇಳಿದಾರಂತ. ಆ ಗುರುಗಳು ನಿಮಗೆ ಈ ಥರ ಶಿವಲಿಂಗ ತಗೋತಾರೆ, ಈ ಥರ ವಿಘ್ನೇಶ್ವರ ತಗೋತಾರೆ, ಈ ಥರ ಗಿಡ ಮರ ತಗೋತಾರೆ, ಆಮೇಲೆ ಜೋಡಿ ಹತ್ತು ತಗೋತಾರೆ, ಜೋಡಿ ಹತ್ತುಗಳು ತಗೋತಾರೆ. ನಿಮಗೆ ಒಂದು ತಾಯ್ತ ಗೀತ ಮಾಡಿ ನಾನು ಆಲ್ರೆಡಿ ಈ ಜೋಡಿ ಹತ್ತೆಲ್ಲ ಹೆಂಗೆ ಮಾಡೋದು, ಆ ಬೀಜಾಕ್ಷರ ಮಂತ್ರ ಏನು ಎಲ್ಲ ಕೊಟ್ಟಿದ್ದೀನಿ, ಅದೆಲ್ಲ ಗುರುಗಳು ನಿಮಗೆ ಮಾಡಿಕೊಡ್ತಾರೆ. ಇಲ್ಲ ನೀವೇ ಮಾಡ್ಕೊಬಿಡ್ರಿ, ಯಾಕೆ ಕಷ್ಟ, ಅದು ಏನೂ ಕಷ್ಟ ಇಲ್ಲ, ನಾನು ಹೇಳ್ಕೊಟ್ಟಿದ್ದೀನಿ ರೀ ಎಲ್ಲ 10 ನಿಮಿಷ 20 ನಿಮಿಷದಲ್ಲಿ ಹೇಳ್ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಪದೇ ಪದೇ ಅದನ್ನು ತಿರ್ಗಿಸಿ ಪರಿಸಿ ನೋಡಿ ವೀಡಿಯೋ, ಅರ್ಥ ಆಗುತ್ತೆ. ಆರಾಮಾಗಿ ನೀವೇ ಕೂತ್ಕೊಂಡು ಮಾಡಿಬಿಡ್ರಿ, ಆಗುತ್ತೆ, ಅದೇನು ಕಷ್ಟ ಇಲ್ಲ. ಭಾಳ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಿಮಗೆ 1000 ನೋಡಿರಿ, ಒಂದು ಜೋಡಿ ಹತ್ತು ನಿಮಗೆ ನಾನೇ ಹೇಳ್ತೀನಿ, ಒರಿಜಿನಲ್ ಜೋಡಿ ಹತ್ತು ಎಲ್ಲ ರೆಡಿ ಮಾಡೋಕ್ಕೆ ನಿಮಗೆ 1600-700 ರೂಪಾಯಿ ಒಳಗೆ ರೆಡಿ ಆಗ್ತದೆ ರೀ, ನೀವೇ ರೆಡಿ ಮಾಡ್ಕೋಬೋದು. ಆದರೆ ಗುರುಗಳ ಹತ್ರ ಹೋದಾಗ ಇನ್ನೊಂದು 200-300-500 ಜಾಸ್ತಿ ಆಗ್ಬೋದು ಅಷ್ಟೇ. ಪಾಪ ಅವರು ಕಷ್ಟಪಟ್ಟು ಮಾಡ್ತಾರಲ್ಲ, ಅವರು ಹೋರಾಡಿ ಗ್ರಂಥಿಗೆ ಅಂಗಡಿಗೆ ಹೋಗಿ ಇನ್ನೆಲ್ಲ ಮಾರ್ಕೆಟ್ಗೆ ಹೋಗಿ ಅವು ತೊಗೊಂಡು ಬಂದು ಎಲ್ಲ ಮಾಡೋಷ್ಟೊತ್ತಿಗೆ ಅವ್ರಿಗೂ ಪಾಪ ಕಷ್ಟ ಆಗುತ್ತೆ. ಏನೋ ಒಂದು 200-300 ನೀವು ಜಾಸ್ತಿ ಕೊಟ್ಬಿಟ್ರೆ ಗುರುಗಳಿಗೆ ಅದೇನು ನಿಮ್ಮ ಟೀಮ್ ಅವ್ರು ಮುಳುಗೋಗಲ್ಲ ಅಲ್ವಾ. ಇರಲಿ, ನೀವೇ ಮಾಡ್ಕೊಬೋದು, ನೀವೇ ಮಾಡಿಕೊಂಡ್ರೆ ಒಂದು 500 ರೂಪಾಯಿ ಕಮ್ಮಿ ಆಗಿಬಿಡ್ತದೆ, ಏನು ಡೌಟ್ ಇಲ್ಲ, ಗೊತ್ತಾಯ್ತಾ. ಅಥವಾ ಗುರುಗಳ ಹತ್ರ ಹೇಳಿದ್ರೆ ಅವ್ರು ಮಾಡಿಕೊಡ್ತಾರೆ, ಇವೆಲ್ಲ ಮಾಡಿಸ್ಕೊಳ್ಳಿ. ಇಲ್ಲ ಇದ್ರ ಬಗ್ಗೆ ನೀಟಾಗಿ ನಾನು ತೋರಿಸ್ತೀನಿ ನಿಮಗೆ, ನೀವು ಉದ್ಧಾರ ಆಗಿ. ಯಾಕಂದರೆ ನೋಡಿರಿ, ಹಣ ಇರೋವಾಗಲೇ, ಐಶ್ವರ್ಯ ಇರೋವಾಗಲೇ, ನಿಮಗೆ ಅಧಿಕಾರ ಇರೋವಾಗಲೇ ಇವೆಲ್ಲ ಮನೇಲಿ ಇಕ್ಕೋಬೇಕು. ಮನೇಲಿ ಇಕ್ಕೊಂಡ್ರೆ ಈ ಸಣ್ಣ ಪಣ್ಣ ಸೋರಿಕೆ ಆಗುತ್ತೆ. ಸೋರಿಕೆ ಅಂದರೆ ಏನು ಹೇಳಿ, ಈ ಸಣ್ಣ ಪಣ್ಣ ದಾರಿದ್ರ, ಸಣ್ಣ ಪಣ್ಣ ಅಪಶಕನ, ಸಣ್ಣ ಪಣ್ಣ ಶತ್ರುಗಳು ಇವೆಲ್ಲ ಉಟ್ಕೋತವೆ, ಕಷ್ಟಗಳು ಇವೆಲ್ಲ. ಆ ಟೈಮಲ್ಲಿ ಅವೆಲ್ಲ ಕ್ಲಿಯರ್ ಮಾಡಬೇಕು. ಯಾರು ಮಾಡೋದು? ಈಗ ಇದರಲ್ಲೇ ಸಣ್ಣ ಪಣ್ಣ ಶಕ್ತಿ ಇದೆ ಅಂದ್ಕೊಬಿಡಿ, ನಾನು ದೊಡ್ಡದಾಗಿ ಶಕ್ತಿ ಇದೆ ಅಂತ ಹೇಳಲ್ಲ, ನನಗೆ ನಂಬಿಕೆ ಇದೆ ದೊಡ್ಡದಾಗೆ ಶಕ್ತಿ ಇದೆ. ಆದರೆ ನಿಮಗೆ ಸಣ್ಣ ಪಣ್ಣ ಶಕ್ತಿನೇ ಇದೆ ಅಂದ್ಕೊಬಿಡಿ. ಇವು ಮನೇಲಿ ಇಟ್ಕೊಂಡಾಗ ಈ ಸಣ್ಣ ಪಣ್ಣ ಕಷ್ಟಗಳು ಬಂದಾಗ ಇವೆಲ್ಲ ನಿವಾರಣೆ ಆಗುತ್ತೆ. ಇವುಗಳಿಂದ ನಿಮ್ಮ ಮನಸ್ಸಿಗೆ ಎಷ್ಟೋ ಆನಂದ ಸಿಗುತ್ತೆ. ನೋಡಿ, ಇವೆಲ್ಲ ನೋಡಿದ್ರೆ ನಿಮ್ಮ ಮನಸ್ಸಿಗೆ ಆನಂದ ಸಿಗುತ್ತೆ ಇಲ್ವಾ? ಸಿಗುತ್ತಾ ಇಲ್ವಾ? ಅದೇ ನಾನು ಯಾವಾಗಲೂ ದುಡ್ಡೇ ನೋಡ್ತೀನಿ ಅಂದರೆ ಬರೀ ಆಸೆ ಜಾಸ್ತಿ ಆಗುತ್ತೆ ರೀ. ದುಡ್ಡಿನಿಂದ ನಿಮಗೆ ಆಸೆ ಜಾಸ್ತಿ ಆಗುತ್ತೆ ಹೊರತು, ಭಯ ಜಾಸ್ತಿ ಆಗುತ್ತೆ ಹೊರತು, ಆತಂಕ ಜಾಸ್ತಿ ಆಗುತ್ತೆ ಹೊರತು ಅದರಿಂದ ಇನ್ನೇನಿಲ್ಲ. ಹಣ ಐಶ್ವರ್ಯದಿಂದ ಆದರೆ ನಿಮಗೆ ತೃಪ್ತಿ ಸಿಗೋದು, ಆನಂದ ಸಿಗೋದು, ಸಂತೋಷ ಸಿಗೋದು, ಆರೋಗ್ಯ ಭಾಗ್ಯ ಸಿಗೋದು, ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ನಿಮಗೆ ಪಾರಮಾರ್ಥಿಕವಾಗಿ ಏನಾನ ಸಿಗೋದಿದ್ರೆ ಅದು ಗುರುಗಳಿಂದ, ದೇವರಿಂದ, ಈ ರೀತಿ ವಸ್ತುಗಳಿಂದ. ಅರ್ಥ ಆಯ್ತಾ? ಕಡಿಮೆ ಬಂಡವಾಳ ಹಾಕಿ ಹೆಚ್ಚಿನ ಆನಂದ, ಸುಖ, ಸಂತೋಷ ಪಡ್ತೀರ. ಅರ್ಥ ಆಯ್ತಾ? ಇವೆಲ್ಲ ನೀವು ಮಾಡ್ಕೋಬೇಕು. ಗುರುಗಳಿಂದ ದೀಕ್ಷೆ, ಮಂತ್ರ, ಯಂತ್ರ, ತಂತ್ರ ಮಾಡ್ಕೊಂಡು ಮನೆಗಳಲ್ಲಿ ಇಟ್ಕೊಂಡು ಏನು ಮಾಡ್ಬೇಕು, ನಿಮ್ಮ ಮನೆಗಳಲ್ಲಿ ಇಟ್ಕೊಂಡು ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು ನೀವು ಉದ್ಧಾರ ಆಗಬೇಕು ಅಲ್ವಾ? ವ್ಯವಸ್ಥೆ ಮಾಡಿ ನೋಡಿ ಒಂದು ಸಾರಿ ಅಲ್ವಾ? ಅದಕ್ಕೆ ಉಪಯೋಗಿಸ್ಕೊಳ್ಳಿ. ಅಲ್ಲಿ ಬೇಕಂದರೆ ನಿಮಗೆ ಕೊರಿಯರ್ ಪೋಸ್ಟಲ್ಲಿ ಕಳಿಸ್ಕೊಡ್ತೀರಿ, ಅಥವಾ ನಿಮ್ಮ ಅಕ್ಕಪಕ್ಕ ಇರೋ ಗುರುಗಳು ಅಲ್ಲಿ ರೆಡಿ ಮಾಡಿಸ್ಕೊಳ್ಳಿ. ಓಕೆ, ಇದೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ. ನೀವು ಹಾಗೆ ನೋಡಿದ್ದು ಹಾಗೆ ಏನು ಅನ್ನೋದು ಎಷ್ಟೆಷ್ಟು ವಸ್ತುಗಳಿದೆ ಅಂತ ಇವಾಗೆಲ್ಲ ಗೊತ್ತಿರುತ್ತೆ. ಓಕೆಲ್ಲ, ಇಷ್ಟು ಹೇಳ್ದಲ್ಲ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಒಳ್ಳೆಯದಲ್ಲ, ಒಟ್ಟಿಗೆ ನಾನು ವಿಡಿಯೋ ನಿಮಗೆ ತೋರಿಸ್ತೀನಿ, ಈಗ ಒಟ್ಟಿಗೆ ತೋರಿಸ್ತೀನಿ, ಗೊತ್ತಾಯ್ತಾ? ಈ ವಿಡಿಯೋ ನೀವು ಇಷ್ಟ ಅವ್ರು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಲಿದ್ರೆ ಹಾಕ್ಕೊಳ್ಳಿ. ಹಾಗೆ ಏನಾರ ನೀವು ಹೇಳೋದಿದ್ರೆ ನನಗೆ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ, ನನ್ನ ನಂಬರ್ ಇರುತ್ತೆ ತಗೊಳ್ಳಿ, ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ. ಕೆಲವರು ಸುಮ್ಮನೆ ಕಾಲ್ ಮಾಡ್ತಾರೆ, ದಯವಿಟ್ಟು ಸುಮ್ಮನೆ ಕಾಲ್ ಮಾಡಿಬಿಡಿ. ನನ್ನ ಟೈಮ್ ವೇಸ್ಟ್ ಮಾಡಿಬಿಡಿ, ನಿಮ್ಮ ಟೈಮು ವೇಸ್ಟ್ ಮಾಡ್ಕೊಬಿಡಿ. ಯಾವಾಗಲೂ ನಿಮ್ಮ ಆರೋಗ್ಯ ನಿಮಗೆ ಮುಖ್ಯ, ನಿಮ್ಮ ಟೈಮು ನಿಮ್ಗೆ ಮುಖ್ಯ. ಅರ್ಥ ಆಯ್ತಾ? ಟೈಮ್ ವೇಸ್ಟ್ ಆಗಬಾರ್ದು. ಎಲ್ಲೆಲ್ಲ ಅತ್ಯವಶ್ಯಕ ಇದ್ದರೆ ಕಾಲ್ ಮಾಡಿ, ಏನಾರ ಬೇಕಾದ್ರೆ ಕಾಲ್ ಮಾಡಿ. ಓಕೆಲ್ಲ, ಆಮೇಲೆ ನಾನು ಇದರಲ್ಲಿ ತೋರಿಸ್ತೀನಿ ಇವಾಗ ನಿಮಗೆ. ಈ ವಿಡಿಯೋ ಇಷ್ಟ ಆದರೆ ಅವ್ರು ಲೈಕ್ ಮಾಡಿ, ಮತ್ತೆ ನಾನು ವೀಡಿಯೋ ಮಾಡಬೇಕಲ್ಲ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮದು 2 ಚಾನಲ್ ಇರುತ್ತೆ, ದಯವಿಟ್ಟು ನಾಗಸೃಷ್ಟಿ ಚಾನಲ್ ಇದೆ, ಅದರಲ್ಲೂ ಸಬ್ಸ್ಕ್ರೈಬ್ ಮಾಡಿ. ನಾಗಸೃಷ್ಟಿ 2012 ಇರುತ್ತೆ, ಅದರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಮ್ ಆಸ್ ಎನ್ ಎಸ್ 2012 ಇರುತ್ತೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2 ಮಾಡ್ಕೊಳ್ಳಿ, 2ರಲ್ಲೂ ಒಳ್ಳೆ ವೀಡಿಯೋಗಳಿರುತ್ತೆ, ನಿಮಗೆ ಉಪಯೋಗ ಆಗುತ್ತೆ. ಓಕೆಲ್ಲ, ಓಕೆ, ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀರಿ. ನೀವು ಒಳ್ಳೇದಾಗಲಿ. ಈ ವಿಡಿಯೋ ಎಷ್ಟಾರು ಅವ್ರು ಲೈಕ್ ಮಾಡೋದು ಬರೀಬಿಡಿ. ಓಕೆಲ್ಲ, ನೀವು ಒಳ್ಳೇದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ವೀಕ್ಷಕರೇ, ಈಗ ನಾನು ನಿಮಗೆ ಆ ಐಟಮ್ಸ್ ಎಲ್ಲ ನೀಟಾಗಿ ಒಂದು ಸಾರಿ ತೋರಿಸ್ಬಿಡ್ತೀನಿ, ನೋಡ್ಕೊಬಿಡಿ. ಐಟಮ್ಸ್ ಎಲ್ಲ ನೋಡ್ಕೊಬಿಡಿ. ನೋಡಿ, ಈ ಗಿಡ ಈ ಗಿಡ ಏನಪ್ಪ ಅಂದರೆ ಸಿರಾಮಿಕ್ ಕಲ್ಲುಗಳಿರುತ್ತೆ. ಇದರಲ್ಲಿ ಏನಿರುತ್ತೆ? ಸಿರಾಮಿಕ್ ಕಲ್ಲುಗಳು. ಆಮೇಲೆ ಪ್ಲಾಸ್ಟಿಕ್ ಬಳಸ್ತಾರೆ, ಕೆಲವೊಂದು ಅಲ್ಯೂಮಿನಿಯಂ ಹಾಗೆ ತಾಮ್ರದ ತಂತಿ ಕೂಡ ಬಳಸ್ತಾರೆ, ಪಂಚಲೋಹದ.
ನೋಡಿ ಸಿರಾಮಿಕ್ ಕಲ್ಲುಗಳಿವೆ, ಆಕರ್ಷಣೀಯ ಕಲ್ಲುಗಳು, ವಶೀಕರಣಕ್ಕೆ ಆಕರ್ಷಣೆಗೆ ಕಲ್ಲುಗಳು. ಗೊತ್ತಾಯ್ತಲ್ಲ, ನೆನ್ಪಿಟ್ಕೊಳ್ಳಿ. ಆಕರ್ಷಣೆಗೆ ವಶೀಕರಣಕ್ಕೆ ಕಲ್ಲುಗಳಿರುತ್ತೆ. ಈ ಮರದಲ್ಲಿ ಸಾಕಷ್ಟು ಫಿಟ್ ಮಾಡಿದ್ದಾರೆ ಕಲ್ಲುಗಳು ಈ ಗಿಡದಲ್ಲಿ. ಇದು ಆಫೀಸುಗಳಲ್ಲಿ, ಹೋಟ್ಲುಗಳಲ್ಲಿ, ಅಂಗಡಿಗಳಲ್ಲಿ, ಹಾಗೆ ಮನೆಗಳಲ್ಲೂ ಕೂಡ ಎಲ್ಲರಿಗೂ ಕಾಣೋ ಥರ ಒಂದು ಟೇಬಲ್ ಮೇಲೆ, ಮನೆಯಲ್ಲೆಲ್ಲ ಟಿ ವಿ ಟೇಬಲ್ ಇರುತ್ತಲ್ಲ, ಟಿ ವಿ ಇಟ್ಟಿರ್ತೀರ ಅಲ್ಲಿ, ಅಥವಾ ಶೋಕೇಶಲ್ಲಿ. ಹಾಗೆ ಹೋಟ್ಲಲ್ಲಿ ಕ್ಯಾಶಿಯರು, ಅಂಗಡಿಗಳಲ್ಲಿ ಕ್ಯಾಶಿಯರು ಟೇಬಲ್ ಇರುತ್ತಲ್ಲ, ಆಫೀಸ್ಗಳಲ್ಲಿ ಆ ಟೇಬಲ್ ಇರುತ್ತಲ್ಲ, ಅಲ್ಲಿ ಇಟ್ಕೋಬೇಕು. ಇದಕ್ಕೆ ಮಂತ್ರದೀಕ್ಷೆ ಮಾಡಿ ಕಳಿಸೋದು. ಜೊತೆನೆಲ್ಲ ಸಣ್ಣ ಸಣ್ಣ ಕಲ್ಲುಗಳು ಬರುತ್ತೆ, ರೇಡಿಯಂ ಕಲ್ಲುಗಳು, ಅದು ಕೂಡ ಕಳಿಸ್ಕೊಡ್ತೀನಿ. ಗೊತ್ತಾಯ್ತಲ್ಲ, ಮಂತ್ರದೀಕ್ಷೆ ಆಗಬೇಕು ಮೇಯ್ನು. ಆ ರೇಡಿಯಂ ಕಲ್ಲುಗಳು ಕೂಡ ಈ ಒಂದು ಸಿರಾಮಿಕ್ ಕಲ್ಲುಗಳ ಮೇಲೆ ನೀವು ಜೋಡಿಸ್ಕೋಬೋದು. ಗೊತ್ತಾಯ್ತಲ್ಲ, ಈ ಸಿರಾಮಿಕ್ ಕಲ್ಲುಗಳ ಮೇಲೆ ನೀವು ಆ ರೇಡಿಯಂ ಕಲ್ಲುಗಳನ್ನು ಒಂದು ಸಣ್ಣ ಕ್ವಿಕ್ ಪಿಕ್ಸ್ ಬರುತ್ತೆ, ಕ್ವಿಕ್ ಪಿಕ್ಸ್ ಒಂದು 5 ರೂಪಾಯಿ ಕೊಟ್ಟರೆ ಸಾಕು, ಕೊಡ್ತಾರೆ. ಒಂದೇ ಒಂದು ಡ್ರಾಪ್ ಹಾಕಿ ಆ ಸಿರಾಮಿಕ್ ಕಲ್ಲುಗಳಿಗೆ, ಅಲ್ಲಿ ರೇಡಿಯಂ ಕಲ್ಲಿದೆ, ಒಂದೊಂದು ಕಲ್ಲು ಕೂರಿಸ್ಬಿಟ್ರೆ ಸಾಕು, ಒಂದು 5 ಕಲ್ಲು. ರಾತ್ರಿ ಹೊತ್ತು ಏನಾಗುತ್ತೆ, ಪಳಪಳ ಅಂತ ಹೊಳಿತಾ ಇರುತ್ತೆ ರಾತ್ರಿ ಹೊತ್ತು. ಗೊತ್ತಾಯ್ತಲ್ಲ, ನೀವು ಆಗಲೇ ಸ್ಕ್ರೀನ್ ಮೇಲೆ ನೋಡಿರ್ತೀರ ಹಿಂದ್ಗಡೆ ರಾತ್ರಿ ಹೊತ್ತು ಹೆಂಗಿರುತ್ತೆ, ಹಗಲೊತ್ತು ಹೆಂಗಿರುತ್ತೆ ಅಂತ. ಆಲ್ರೆಡಿ ಹಿಂದೆ ಒಂದು ವೀಡಿಯೋ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ ರೇಡಿಯಂ ಕಲ್ಲುಗಳದ್ದು. ನೀವು ನೋಡಿಲ್ಲ ಅಂದ್ರೆ ನೋಡಿದರೆ ನಿಮ್ಗೆ ಅರ್ಥ ಆಗಿರುತ್ತೆ ಹಗಲೊತ್ತು ಹೆಂಗಿರ್ತದೆ, ರಾತ್ರಿ ಹೊತ್ತು ಯಾವ ರೀತಿ ಬೆಳಗ್ತಾವೆ ಅಂದ್ಬಿಟ್ಟು. ಗೊತ್ತಾಯ್ತಲ್ಲ, ಇವೆಲ್ಲ ಇಡಬೇಕಂತ ಹೇಳಿದೆ. ನೋಡಿ, ಇದರಲ್ಲಿ ಏನೇನು ಇರುತ್ತಂದರೆ, ನೋಡ್ರಿ ಗಿಡ ಇರುತ್ತೆ, ಅದಕ್ಕೆ ತಾಮ್ರದ ತಂತಿ ಹಾಕಿರ್ತಾರೆ, ಅವುಗಳಿಗೆ ಸಿರಾಮಿಕ್ ಕಲ್ಲು ಫಿಕ್ಸ್ ಮಾಡಿರ್ತಾರೆ. ನೋಡಿ, ಇದು ಮರದ ತುಂಡು ಥರ ಇರುತ್ತೆ, ಮೋಸ್ಟ್ಲಿ ಮರದ ತುಂಡೆ ವೆಯ್ಟ್ಲೆಸ್ ಇದು. ಗೊತ್ತಾಯ್ತಲ್ಲ, ಆಮೇಲೆ ಒಂದು ಚೂರು ಮರದ ತುಂಡು, ಒಂದು ಫೈಬರ್ ಒಂದಷ್ಟು. ಗೊತ್ತಾಯ್ತಾ, ಅದ ಮೇಲೆ ಒಂದು ಎನಾಮೆಲ್ ಕೋಟಿಂಗ್ ಮಾಡಿದ್ದಾರೆ. ಎನಾಮೆಲ್ ಅಂದರೆ ಆಯಿಲ್ ಬರುತ್ತೆ, ಅದು ಕೋಟಿಂಗ್ ಮಾಡಿದ್ರೆ ಈ ಹುಳ ಬಿಟ್ರೆ ಬೀಳೋದಿಲ್ಲ, ಇಲ್ಲಾಂದರೆ ಹುಳುಗಳು ತಿಂದಾಗುತ್ತೆ. ಗೊತ್ತಾಯ್ತಲ್ಲ, ನೋಡೋಕ್ಕೆ ಇರುತ್ತೆ, ತುಂಬ ಆಕರ್ಷಣೆ ಆಗಿರುತ್ತೆ. ಇದರ ಕಲ್ಲರ್ ಬರ್ತದೆ ರೀ ಕಲ್ಲುಗಳು. ಇದು ಬರೀ ಸಿರಾಮಿಕ್, ಸ್ಟ್ಯಾಂಡರ್ಡ್ ಇರುತ್ತೆ. ಬೇರೆ ಏನೇನೋ ವೈಟ್ ಕಲ್ಲರು, ರೆಡ್ ಕಲ್ಲರು, ಪಿಂಕ್ ಕಲ್ಲರು, ಈ ಗಾಜನು ಬರ್ತಾವಲ್ಲ, ಗಾಜನು ಆ ಥರ ವಜ್ರಗಳ ಥರ ಇರುತ್ತೆ. ಗೊತ್ತಾಯ್ತಲ್ಲ, ನೋಡ್ರಿ ಇವೆಲ್ಲ ಮನೆಗಳಲ್ಲಿ ನೀವು ವಶೀಕರಣಕ್ಕೆ ಬಳಸುವಂಥ ವಸ್ತುಗಳು. ನೋಡಿ, ಆತು ಜೋಡಿ ನೋಡಿ, ಉದ್ದ ತುಂಬ ದೊಡ್ಡದಿದೆ ಆತು ಜೋಡಿ. ನನ್ನ ಹತ್ರ ಒಂದು ದೊಡ್ಡದು ಸೈಜು, ತುಂಬ ಉದ್ದ ಇರೋದು, ಮನೇಲಿ ಇಟ್ಕೊಂಡು ಪೂಜೆ ಮಾಡೋಂಥವ್ರಿಗೆ. ಗೊತ್ತಾಯ್ತಲ್ಲ, ಆಮೇಲೆ ನೀವು ಇನ್ನೂ ನೋಡಿ, ಇದು ರೇಡಿಯಂ ಕಲ್ಲುಗಳು. ಇದ್ರ ಮೇಲೆ ಚೆನ್ನಾಗಿ ಬೆಳಕು ಬಿಡೋ ಥರ ಮಾಡಬೇಕು. ಒಂದು 5 ನಿಮಿಷ ಈ ಕಲ್ಲುಗಳ ಮೇಲೆ ಚೆನ್ನಾಗಿ ಬೆಳಕು ಬಿಟ್ಟು, ಅಂದರೆ ಲೈಟ್ ಬಲ್ಬ್ ನಿಮ್ಮ ಮನೇಲಿ ಇರುತ್ತಲ್ಲ, ಲೈಟ್ LED ಬಲ್ಬ್ ಇರುತ್ತಲ್ಲ ನಿಮ್ಮ ಮನೇಲಿ, ಲೈಟ್ ಬೆಳಕು ಅದರ ಹತ್ರ ಒಂದು ಅರ್ಧ ಅಡಿ ದೂರದಲ್ಲಿ ಇಟ್ಕೋಬೇಕು. ಈಗ ಮೊಬೈಲ್ ಹತ್ರ ಈ ರೀತಿ ಇಟ್ಕೊತೀವಲ್ಲ, ನೋಡಿ, ಈಗ ಮೊಬೈಲ್ ಬೆಳಕು ಬೀಳುತ್ತೆ, ಅದೇ ರೀತಿ ನೀವು ಇಟ್ಕೋಬೇಕು. ಈಗ ನೋಡಿ ಕಲ್ಲುಗಳು, ಈಗ ಇದ್ರ ಮೇಲೆ ನಾವು ಮೊಬೈಲ್ ಟಾರ್ಚ್ ಬಿಟ್ಟರೆ ಸ್ವಲ್ಪನ ರೀಚಾರ್ಜ್ ಆಗುತ್ತೆ. ಅದೇ ಈ ಕಲ್ಲುಗಳಿಗೆ ಲೈಟ್ ಬೆಳಕಿಟ್ರೆ ತುಂಬ ಚಾರ್ಜ್ ಆಗುತ್ತೆ. ಆವಾಗ ರಾತ್ರಿ ಹೊತ್ತು ಭಾಳ ಚೆನ್ನಾಗಿ ಕಾಣುತ್ತೆ, ಹಗಲೊತ್ತಲು ಕಾಣೋದಿಲ್ಲ. ಇವುಗಳು ಸ್ಕ್ರೀನ್ ಮೇಲೆ ನೀವು ಹಿಂದೆ ಆಗಲೇ ನೋಡಿದ್ರೆ, ಇವುಗಳು ಕೂಡ ನೋಡ್ಬೋದು ಸ್ಕ್ರೀನ್ ಮೇಲೆ. ಈಗ ನೋಡಿ, ಕಲ್ಲುಗಳಿಗೆ ಸ್ವಲ್ಪ ಗಮ್ ಹಾಕಿ, ಅಂದರೆ ಗಮ್ ಅಂದರೆ ಏನು, ಕಿಕ್ ಪಿಕ್ಸ್ ಹಾಕಿ, ಒಂಚೂರು ಕಿಕ್ ಪಿಕ್ಸ್ ಹಾಕಿ ಆ ಕಲ್ಲುಗಳ ಮೇಲೆ ಅಂಟಿಸ್ಬೇಕು. ಆ ಕಲ್ಲುಗಳ ಮೇಲೆ, ಆ ಗಿಡ ಇದೆಯಲ್ಲ, ಆ ಗಿಡದ ಕಲ್ಲುಗಳ ಮೇಲೆ ಅಂಟಿಸ್ಬೇಕು. ನೀವು ಗಿಡದ ಕಲ್ಲು ಮೇಲೆ ಅಂಟಿಸ್ಬಿಟ್ರೆ ಅಂಟ್ಕೊಳ್ಳುತ್ತೆ. ಗೊತ್ತಾಯ್ತಲ್ಲ, ರಾತ್ರಿ ಹೊತ್ತು ಸ್ವಲ್ಪ ಗಿಡ ಅಂತ ತೊಗೊಂಡು ಈ ಕಲ್ಲುಗಳ ಮೇಲೆ ಅಂಟಿಸಿರ್ತೀವಲ್ಲ, ಈ ಕಲ್ಲುಗಳನ್ನು ಒಂದು ಕಿಕ್ ಪಿಕ್ ಹಾಕಿಸಿ ಒಂದು 5-6 ಕಲ್ಲು ಅಂಟಿಸ್ಬಿಟ್ರೆ ಆಯಿತು. ಗೊತ್ತಾಯ್ತಲ್ಲ, ಆಮೇಲೆ ಪಳಪಳ ಅಂತ ಹೊಳಿತಾ ಇರುತ್ತೆ. ಗೊತ್ತಾಯ್ತಲ್ಲ, ತುಂಬ ಚೆನ್ನಾಗಿ ಬೆಳಗ್ತಾ ಇರ್ತಾರೆ ರಾತ್ರಿ ಹೊತ್ತು ಈ ರೇಡಿಯಂ ಕಲ್ಲುಗಳು. ಹಾಗೆ ಶಿವಲಿಂಗ ಇದೆ ನೋಡ್ರಿ, ಈ ಶಿವಲಿಂಗಗಳು ಅಷ್ಟೇ, ಇದಕ್ಕೂ ಚೆನ್ನಾಗಿ ಬೆಳಕು ಬೀಳಬೇಕು. ಮೊಬೈಲ್ ಬೆಳಕಲ್ಲ ಸಾಕಾಗಲ್ಲ. ನಿಮ್ಮ ಮನೇಲಿ LED ಬಲ್ಬ್ ಇರುತ್ತಲ್ಲ, ಅದ್ರ ಹತ್ರ ತೊಗೊಂಡೋಗಿ ಇಟ್ಬಿಟ್ರೆ ಚೆನ್ನಾಗಿ ಬೆಳಗುತ್ತೆ. ಆಮೇಲೆ ರಾತ್ರಿ ಏನು ಮಾಡ್ತೀರಾ, ನೀವು ಮಲಗೋ ಟೈಮಲ್ಲಿ ಒಂದು 9 ಗಂಟೆ 10 ಗಂಟೆಗೆ ರಾತ್ರಿ ಮಲಗೋವಾಗ ಅದಕ್ಕೆ ಮುಂಚೆ ಒಂದು 5 ನಿಮಿಷ ನೀವು ಆ LED ಬಲ್ಬ್ ಹತ್ರ ಇಡಬೇಕು. ಇದನ್ನು ತೊಗೊಂಡೋಗಿ, ಯಾವುದು ಈ ಶಿವಲಿಂಗ ಅಥವಾ ರೇಡಿಯಂ ಕಲ್ಲುಗಳು, ಆವಾಗ ಚೆನ್ನಾಗಿ ಚಾರ್ಜ್ ಆಗುತ್ತೆ. ಆಮೇಲೆ ನೋಡಿ, ರಾತ್ರಿ ಎಲ್ಲ ಒಂದು 5-6 ಅವರ್ ಚೆನ್ನಾಗಿ ಬೆಳಗ್ತಾ ಇರುತ್ತೆ. ಗೊತ್ತಾಯ್ತಲ್ಲ, ರಾತ್ರಿ 1 ಗಂಟೆ 2 ಗಂಟೆವರೆಗೂ ಬೆಳಗ್ತಾ ಇರುತ್ತೆ. ಈ ಗಿಡದಲ್ಲಿ ಇದನ್ನು ಈ ರೀತಿ ಫಿಕ್ಸ್ ಮಾಡ್ಬೇಕು, ಅಲ್ಲಿ ಕಟ್ ಬಿಡಬೇಕು. ಗೊತ್ತಾಯ್ತಲ್ಲ, ಶಿವಲಿಂಗ ನೀವು ಎಲ್ಲಿ ಬೇಕಲ್ಲ ಮುಂದುಗಡೆ ಇಟ್ಕೋಬೋದು. ಆ ರೀತಿ ಮರದ ಕೆಳಗೆ ಶಿವಲಿಂಗ ಇಟ್ಕೋಬೋದು ಆ ರೀತಿ. ಗೊತ್ತಾಯ್ತಲ್ಲ, ಅದೇ ಮೇಲ್ಗಡೆ ಮರದಕ್ಕೆ ಕಲ್ಲುಗಳಿಗೆ ಈ ಒಂದು ರೇಡಿಯಂ ಕಲ್ಲುಗಳನ್ನು ಅಂಟಿಸ್ಬೋದು. ಇದು ಒಂದು ರೀತಿ ನಿಮ್ಗೆ ಅವಕಾಶ ಇರುತ್ತೆ, ಆಪ್ಷನ್.
ಹಾಗೆ ನೋಡಿ ಜೋಡಿ ಹತ್ತು, ಇದು ತುಂಬ ದೊಡ್ಡದಿದೆ ನನ್ನ ಹತ್ರ. ಸಾಮಾನ್ಯವಾಗೆಲ್ಲ ಚಿಕ್ಕ ಚಿಕ್ಕದಿರುತ್ತೆ, ತುಂಬ ದೊಡ್ಡದಿದೆ. ಈಗಾಗಲೇ ನಾನು ಆತ್ ಜೋಡಿ ಬಗ್ಗೆ, ಜೋಡಿ ಹಸ್ತ ಅಥವಾ ಆತ್ ಜೋಡಿ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದು ನೋಡಿಲ್ಲ ಅಂದ್ರೆ ನೋಡಿ, ಹಿಂದೆ ಗೊತ್ತಾಯ್ತಲ್ಲ. ನೋಡಿಲ್ಲ ಅಂದ್ರೆ ನೋಡಿ. ಇದೇನಿದ್ರು ಹೆಂಡತಿ ಗಂಡ ದೂರ ಆಗಿದ್ದರೆ, ಸ್ನೇಹಿತರು ದೂರ ಆಗಿದ್ದರೆ, ಬಂಧು ಬಳಗ ದೂರ ಆಗಿದ್ದರೆ ಅವ್ರಿಗೆ ಈ ಆತ್ ಜೋಡಿ ಅಥವಾ ಜೋಡಿ ಹತ್ತು ಉಪಯೋಗ ಆಗುತ್ತೆ. ಇದೆಲ್ಲ ಮಂತ್ರಸಿದ್ಧಿ ಮಾಡೇ ಕಳಿಸೋದು, ಹಿಂಗೆ ಕಳಿಸೋದಿಲ್ಲ, ಗೊತ್ತಾಯ್ತಲ್ಲ. ಮಂತ್ರಸಿದ್ಧಿ ಮಾಡಿ ಇವುಗಳೆಲ್ಲ ಕಳಿಸ್ತಕ್ಕಂಥದ್ದು, ಗೊತ್ತಾಯ್ತಲ್ಲ. ಇವೆಲ್ಲ ಭಾಳ ಉಪಯೋಗ. ಹಾಗೆ ಇನ್ನೂ ಇದೆ, ನಾನು ನಿಮ್ಗೆ ಇನ್ನೂ ತೋರಿಸ್ತೀನಿ. ಒಂದೇ ಒಂದು ನಿಮಿಷ ನೋಡಿ. ನಿಮಗೆ ಇನ್ನೂ ಏನೆಲ್ಲ ಇರುತ್ತೆ ಅಂತ ತೋರಿಸ್ತೀನಿ. ಈಗ ನೀವು ನೋಡಿದ್ರಿ, ಗಿಡ ನೋಡಿದ್ರಿ, ಶಿವಲಿಂಗ ನೋಡಿದ್ರಿ, ರೇಡಿಯಂ ಕಲ್ಲು ನೋಡಿದ್ರಿ, ಆತ್ ಜೋಡಿ ನೋಡಿದ್ರಿ ಅಲ್ವಾ. ಇನ್ನೂ ಇದೆ. ನೀವು ಎಕ್ಕೆ ಗಿಡದು ಗಣಪತಿ ನೋಡಿದರೆ ಲಾಸ್ಟ್ ಟೈಮ್ ನಾನು ನಿಮ್ಗೆ ತೋರಿಸಿದ್ದೀನಿ. ಎಕ್ಕೆ ಗಿಡ, ಬಿಳಿಯ ಎಕ್ಕೆ ಗಿಡದ ಗಣಪತಿ, ಗೊತ್ತಾಯ್ತಲ್ಲ. ಇದು ಕೂಡ ಭಾಳ ಉತ್ತಮ. ಈಗ ಶಿವಲಿಂಗ ಇದೆ, ಗಣಪತಿ ಇದೆ, ಆತ್ ಜೋಡಿ ಇದೆ, ಆಮೇಲೆ ರೇಡಿಯಂ ಕಲ್ಲುಗಳಿದೆ, ಆಮೇಲೆ ಮರ ಇದೆ ನೋಡಿ, ವಶೀಕರಣ ಮರ ಅಲ್ವಾ. ಇಷ್ಟೆಲ್ಲ ನೀವು ಮನೆಯಲ್ಲಿ ಈ ರೀತಿ ಒಂದು ಟೇಬಲ್ ಮೇಲೆ ಇಟ್ಕೋಬೇಕು, ಗೊತ್ತಾಯ್ತಲ್ಲ. ನೋಡಿ, ಆತ್ ಜೋಡಿಗೆ ನಾನು ಹಿಂದೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ತಾಮ್ರದ ತಗಡಲ್ಲಿ ಬೀಜಾಕ್ಷರ ಮಂತ್ರ ಕೂರಿಸ್ಬಿಟ್ಟು ಅದನ್ನು ಕೆಳಗಡೆ ಹಾಕಿದ್ದೀನಿ, ಗೊತ್ತಾಯ್ತಲ್ಲ. ಅದಕ್ಕೆ ಒಳಗಡೆ ಇನ್ನೂ ಗಿಡಮೂಲಿಕೆಗಳು ಅದು ಇದೆಲ್ಲ ಹಾಕಿದ್ದೀನಿ, ಅದನ್ನು ರೆಡಿ ಮಾಡಿದ್ದೀನಿ ನೋಡಿ. ಈಗ ಹತ್ತು ಜೋಡಿ ಹತ್ತು, ಗಣೇಶ, ಎಕ್ಕೆಗಿಡ ಗಣೇಶ, ಶಿವಲಿಂಗ, ರೇಡಿಯಂ ಕಲ್ಲುಗಳು, ಹಾಗೆ ವಶೀಕರಣ. ಈ ರೀತಿಯೆಲ್ಲ ಮಾಡಿಕೊಂಡು ಒಂದು ಅಂಗಡಿನಲ್ಲೋ ಹೋಟ್ಲಲ್ಲೋ ಟೇಬಲ್ ಮೇಲೆ ಹಿಂಗೆಲ್ಲ ಇಟ್ಬಿಟ್ರೆ, ಅಲ್ಲೇ ಒಂದು ಹೂವು ಇಟ್ಟು ಪೂಜೆ ಮಾಡಿದ್ರೆ ಸೂಪರಾಗಿರುತ್ತೆ. ರಾತ್ರಿ ಹೊತ್ತಂತೂ ಬಳಬಳ ಅಂತ ಕಲ್ಲುಗಳು ಎಲ್ಲ ಬೆಳಗ್ತಾ ಇರುತ್ತೆ. ಬಂದವರು ಹೋದವರೆಲ್ಲ ಅಂಗಡಿಗೆ, ಹೋಟ್ಲಿಗೆ, ಆಫೀಸ್ಗೆ ಎಲ್ಲ ಒಂದು ಕಡೆ ಇದನ್ನೆಲ್ಲ ನೋಡೋದು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಭಾವನಾತ್ಮಕವಾಗಿ ಹಾಗೆ ದೈಹಿಕವಾಗಿ, ಮಾನಸಿಕವಾಗಿ ನಮ್ಮಲ್ಲಿ ಒಂದು ಹೊಸ ಹುರುಪು, ಹೊಸ ಚೈತನ್ಯ ಬೆಳಗುತ್ತೆ ಅಲ್ವಾ. ಇವೆಲ್ಲ ನೋಡಿದ್ರೆ ಆತ್ ಜೋಡಿ, ಎಕ್ಕೆಗಿಡ ಗಣಪತಿ, ಹಾಗೆ ರೇಡಿಯಂ ಶಿವಲಿಂಗ ಕಲ್ಲುಗಳು, ಹಾಗೆ ಗಣಪತಿ ಗಿಡ, ಇವತ್ತು ವಾಸ್ತು ಗಿಡ, ವಶೀಕರಣ ಗಿಡ, ಆಕರ್ಷಣೆ ಗಿಡ, ಇಷ್ಟೆಲ್ಲ ಮಾಡ್ಕೋಬೇಕು. ಆವಾಗಲೇ ಒಂದು ಒಳ್ಳೆಯದಾಗ, ಗೊತ್ತಾಯ್ತಲ್ಲ. ಓಕೆ ಅವರೇ, ನಿಮಗೆಲ್ಲ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ, ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಮುಂದಿನ ಭಾಗ ನೋಡಿ, ಹಾಗೆ ಹಿಂದಿನ ಭಾಗ ನೋಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಒಂದು ಲೈಕ್ ಮಾಡೋದು ಮರಿಬೇಡಿ ಇವರೇ.